ಬಸ್ಗಳಲ್ಲಿ ಕ್ಯಾಶ್ಲೆಸ್ ಟಿಕೆಟ್ ಸಿಸ್ಟಮ್ ಅನ್ನ ಜಾರಿಗೊಳಿಸಬೇಕು. ಇನ್ನು ಕಾನೂನು ವಿದ್ಯಾರ್ಥಿನಿ ನೇಹಾ ಎಸ್ ನಾಟೇಕರ್ ಮಾಧ್ಯಮದೊಂದಿಗೆ ಮಾತನಾಡ್ತಾ ಹೇಳಿದ್ದಾರೆ. ಹೌದು ವೀಕ್ಷಕರೇ, ಕೆಪಿ ನ್ಯೂಸ್ನ ಸ್ಪೆಷಲ್ ರಿಪೋರ್ಟ್ಗೆ ಸ್ವಾಗತ. ನಾನು ನಿಮ್ಮ ಪೂಜಾ. ಇನ್ನು ಭಾಲ್ಕಿ ತಾಲೂಕಿನಲ್ಲಿ ಅಕ್ಟೋಬರ್ 27 ಈಗಿನ ಡಿಜಿಟಲ್ ಯುಗದಲ್ಲಿ ಎಲ್ಲೆಡೆ ಆನ್ಲೈನ್ ಪಾವತಿ ವ್ಯವಸ್ಥೆ ವೇಗವಾಗಿ ಬೆಳೆಯುತ್ತಿದೆ. ಇನ್ನು ಹೋಟೆಲ್ಗಳಿಂದ ಪೆಟ್ರೋಲ್ ಬಂಕ್ಗಳವರೆಗೆ ಎಲ್ಲೆಡೆ ಯುಪಿಐ, ಫೋನ್ ಪೇ, ಗೂಗಲ್ ಪೇ ಮೂಲಕ ಪಾವತಿಗಳು ನಡೆಯುತ್ತಿವೆ. ಆದ್ರೆ ನಮ್ಮ ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಯ ಬಸ್ಗಳಲ್ಲಿ ಮಾತ್ರ ಇನ್ನು ನಗದು ಪಾವತಿ ವ್ಯವಸ್ಥೆ ಮುಂದುವರೆದಿದೆ. ಹೌದು ವೀಕ್ಷಕರೇ, ಇದು ಕಾಲಾನುಗುಣವಲ್ಲ ಎಂದು ಭಾಲ್ಕಿಯ BA-LLB ಕಾನೂನು ವಿದ್ಯಾರ್ಥಿನಿ ನೇಹಾ ಎಸ್ ನಾಟೇಕರ್ ಅವರು ಮಾಧ್ಯಮದೊಂದಿಗೆ ಮಾತನಾಡ್ತಾ ಹೇಳಿದ್ದಾರೆ. ಇನ್ನು ಈ ಮಾತನ್ನ ಮುಂದುವರೆಸಿ ಪ್ರಯಾಣದ ವೇಳೆ ಚಿಲ್ಲರೆ ಹಣದ ಕೊರತೆಯಿಂದ ಪ್ರಯಾಣಿಕರು ಅಸಮಾಧಾನ ಅನುಭವಿಸುತ್ತಿದ್ದಾರೆ. ಇನ್ನು ಕೆಲವೊಮ್ಮೆ ಹೆಚ್ಚಾಗಿ ಹಣ ನೀಡಿ ಉಳಿದ ಹಣ ಪಡೆಯದೆ ಹೋಗುವ ಪರಿಸ್ಥಿತಿ ಕೂಡ ಎದುರಾಗ್ತಾ ಇದೆ. ಈ ಸಮಸ್ಯೆಗೆ ಶಾಶ್ವತ ಪರಿಹಾರವೆಂದ್ರೆ ಕ್ಯಾಶ್ಲೆಸ್ ಟಿಕೆಟ್ ಸಿಸ್ಟಮ್ ಜಾರಿಯೇ ಎಂದು ಅಭಿಪ್ರಾಯಪಟ್ಟರು. ನಾನು ಈ ಕುರಿತು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಭಾಲ್ಕಿ ತಹಶೀಲ್ದಾರ್ ಅವರ ಮುಖಾಂತರ ಮನವಿಯನ್ನ ಸಲ್ಲಿಸುತ್ತಿದ್ದೇನೆ. ಯುಪಿಐ ಆಧಾರಿತ ಟಿಕೆಟ್ ಪಾವತಿ ವ್ಯವಸ್ಥೆ ಅಳವಡಿಸಿದ್ರೆ ಪ್ರಯಾಣಿಕರಿಗೂ, ಚಾಲಕರಿಗೂ ಹಾಗೂ ಸಂಸ್ಥೆಗೂ ಪಾರದರ್ಶಕತೆ ಮತ್ತು ಸೌಲಭ್ಯ ಹೆಚ್ಚುತ್ತದೆ ಅಂತ ಹೇಳಿದರು. ಇನ್ನು ಅವರು ಡಿಜಿಟಲ್ ಇಂಡಿಯಾ ಅಭಿಯಾನದ ಭಾಗವಾಗಿ ರಾಜ್ಯದ ಎಲ್ಲಾ ನಿಯಮಗಳು ಮುನ್ನಡೆಯುತ್ತಿರುವಾಗ ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಯು ಹಿಂದೆ ಬಾರದಂತೆ ಕ್ರಮ ಕೈಗೊಳ್ಳಬೇಕು. ಇನ್ನು ಯುವಕರು ತಂತ್ರಜ್ಞಾನ ಅರಿವಿನೊಂದಿಗೆ ಮುಂದುವರಿಯುತ್ತಿರುವ ಈ ಸಮಯದಲ್ಲಿ ಕೂಡ ಸರ್ಕಾರ ಕೂಡ ಅದಕ್ಕೆ ತಕ್ಕ ಸೌಲಭ್ಯ ಒದಗಿಸಬೇಕು ಎಂದು ನೇಹಾ ನಾಟೇಕರ್ ಅವರು ತಿಳಿಸಿದ್ದಾರೆ. ಕೆಪಿ ನ್ಯೂಸ್ಗೆ ಕ್ಯಾಮರಾಮನ್ ಮಹೇಶ್ ಟಿಕೆ ವರದಿ. ನಮಸ್ಕಾರ, ನಾನು ನೇಹಾ ಎಸ್ ನಾಟೇಕರ್, ಭಾಲ್ಕಿಯ BA-LLB ಕಾನೂನು ವಿದ್ಯಾರ್ಥಿನಿ. ಇಂದು ನಾನು ಒಂದು ಅತ್ಯಂತ ಮುಖ್ಯವಾದ ವಿಷಯದ ಬಗ್ಗೆ ನಿಮ್ಮ ಮುಂದಿದ್ದೇನೆ. ಅದು ಕಲ್ಯಾಣ ಕರ್ನಾಟಕದ ಸಾರಿಗೆ ಸಂಸ್ಥೆಯ ಬಸ್ಗಳಲ್ಲಿ ಕ್ಯಾಶ್ಲೆಸ್ ಟಿಕೆಟ್ ಸಿಸ್ಟಮ್ ಜಾರಿಗೊಳಿಸುವ ಅಗತ್ಯ. ಈಗಿನ ಡಿಜಿಟಲ್ ಯುಗದಲ್ಲಿ ನಾವು ಎಲ್ಲರೂ UPI, ಫೋನ್ ಪೇ, ಗೂಗಲ್ ಪೇ, ಕಾರ್ಡ್ ಪಾವತಿ ಮುಂತಾದ ನಗದು ರಹಿತ ವ್ಯವಸ್ಥೆಗಳನ್ನು ಬಳಸುತ್ತಿದ್ದೇವೆ. ಆದರೆ ವಿಶೇಷವಾದ ಸಂಗತಿ ಎಂದರೆ ನಮ್ಮ ಕಲ್ಯಾಣ ಕರ್ನಾಟಕ ಸಾರಿಗೆ ಬಸ್ಗಳಲ್ಲಿ ಇಂದಿಗೂ ನಗದು ಪಾವತಿಯೇ ನಡೆಯುತ್ತಿದೆ. ಪ್ರಯಾಣದ ಸಮಯದಲ್ಲಿ ಚಿಲ್ಲರೆ ಹಣದ ಕೊರತೆ ಸಮಸ್ಯೆ, ವ್ಯರ್ಥ ಮತ್ತು ಕೆಲವೊಮ್ಮೆ ಉಳಿದ ಹಣ ಪಡೆಯದೆ ಹೋಗಬೇಕಾದ ಅನಾನುಕೂಲಗಳು ಎಲ್ಲ ಪ್ರಯಾಣಿಕರಿಗೂ ಸಾಮಾನ್ಯ ಸಮಸ್ಯೆಯಾಗಿದೆ. ನಾನು ಸ್ವತಃ ವಿದ್ಯಾರ್ಥಿನಿಯಾಗಿರುವ ಕಾರಣ ಬಸ್ನಲ್ಲಿ ಪ್ರಯಾಣಿಸುವಾಗ ಈ ತೊಂದರೆಗಳನ್ನು ನಾನು ನೋಡಿದ್ದೇನೆ ಮತ್ತು ಅನುಭವಿಸಿದ್ದೇನೆ. ಆ ಕಾರಣದಿಂದ ನಾನು ರಾಜ್ಯ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರಿಗೆ ಭಾಲ್ಕಿ ತಹಸೀಲ್ದಾರ್ ಮುಖಾಂತರ ಅಧಿಕೃತ ಮನವಿ ಪತ್ರ ಸಲ್ಲಿಸಿದ್ದೇನೆ. ನನ್ನ ಮನವಿ ಮುಖ್ಯ ಉದ್ದೇಶ ಬಸ್ಗಳಲ್ಲಿ QR ಕೋಡ್ ಆಧಾರಿತ UPI ಪಾವತಿ ವ್ಯವಸ್ಥೆ ಜಾರಿಗೊಳಿಸಬೇಕು. ಇದರಿಂದ ಪ್ರಯಾಣಿಕರಿಗೂ ಚಾಲಕರಿಗೂ ಸೌಲಭ್ಯ ಸಿಗುತ್ತದೆ, ಹಣದ ವ್ಯವಹಾರ ಪಾರದರ್ಶಕವಾಗುತ್ತದೆ, ಚಿಲ್ಲರೆ ಸಮಸ್ಯೆ ನಿವಾರಣೆಯಾಗುತ್ತದೆ. ಇದು ಡಿಜಿಟಲ್ ಇಂಡಿಯಾ ಅಭಿಯಾನದ ಉದ್ದೇಶಕ್ಕೂ ಸಹಕಾರಿಯಾಗುತ್ತದೆ. ನಮ್ಮ ಕಲ್ಯಾಣ ಕರ್ನಾಟಕ ಪ್ರದೇಶವು ತಂತ್ರಜ್ಞಾನದಲ್ಲಿ ಹಿಂದೆ ಬಾರದಂತೆ ಮುನ್ನಡೆಯಬೇಕು ಎಂದು ನಾನು ಬಯಸುತ್ತೇನೆ. ನಾನು ಸರ್ಕಾರ ಹಾಗೂ ಸಾರಿಗೆ ಇಲಾಖೆಗೆ ಮನವಿ ಮಾಡಿಕೊಳ್ಳುತ್ತೇನೆ. ಶೀಘ್ರದಲ್ಲೇ ಕ್ಯಾಶ್ಲೆಸ್ ಟಿಕೆಟ್ ಸಿಸ್ಟಮ್ ಜಾರಿಗೊಳಿಸಿ ಜನಸಾಮಾನ್ಯರ ಪ್ರಯಾಣವನ್ನು ಸುಗಮಗೊಳಿಸಬೇಕು. ಧನ್ಯವಾದಗಳು. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾರೆ ಕೆಪಿ ನ್ಯೂಸ್ 24/7. ಧನ್ಯವಾದಗಳು.